ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರುಳಿ ಜೊತೆಗೆ ಸ್ವಾಗತ. ನೋಡಿ, ಇವರು ಪುನಿಯಾ ಅವರು ಇವತ್ತು ದೋಸೆ ಯಾವ ರೀತಿ ಮಾಡೋದು ಅಂತ ಬಿಟ್ಟು ತೋರಿಸ್ಕೊಡ್ತಾ ಇದಾರೆ. ಸುಮಾರು ಜನ ಹೇಳಿದ್ರಿ ಒಂದು 4ರಿಂದ 5 ಜನಕ್ಕೆ ಯಾವ ರೀತಿ ಒಂದು ದೋಸೆ ಮಾಡೋದು ಹೇಳ್ಕೊಡಿ ಸರ್ ಅಂತ ಬಿಟ್ಟು. ನನ್ನ ಚಾನಲ್ ಅಲ್ಲಿ ಆಲ್ಮೋಸ್ಟ್ ಎಲ್ಲಾನು ಫುಲ್ ಬಿಗ್ ಕ್ವಾಂಟಿಟಿನೇ ಇರುತ್ತೆ, ನಿಮ್ಗೂ ಕನ್ಫ್ಯೂಸ್ ಆಗುತ್ತೆ. ಆ ಕಾರಣಕ್ಕೆ ನಾನು ಒಂದು ಚಿಕ್ಕ ಕ್ವಾಂಟಿಟಿಯಲ್ಲಿ ಇದು ಯಾವ ರೀತಿ ಮಾಡೋದು, ಒಂದು ಚಿಕ್ಕ ಫ್ಯಾಮಿಲಿಗೆ, ಒಂದು 4ರಿಂದ 5 ಜನಕ್ಕೆ ಫ್ಯಾಮಿಲಿಗೆ ದೋಸೆ ಯಾವ ರೀತಿ ಮಾಡೋದು ಅಂತ ಬಿಟ್ಟು ಇದರಲ್ಲಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ದೋಸೆ ಮಾಡೋ ಮುಂಚೆ ಈ ದೋಸೆಗೆ ಈಗ ರೆಡ್ ಚಟ್ನಿ ಬೇಕಾಗುತ್ತೆ. ರೆಡ್ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ. ಈಗ ಬನ್ನಿ ನೋಡೋಣ, ರೆಡ್ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ, ಈಗ ಮಸಾಲೆ ದೋಸೆ ಮೇಲ್ಗಡೆಗೆ ರೆಡ್ ಚಟ್ನಿ ಮಾಡೋದಕ್ಕೆ ನೋಡಿ, ಇದು ಬೆಳ್ಳುಳ್ಳಿ ಸ್ವಲ್ಪ ತೊಗೊಂಡಿದ್ದಾರೆ. ಬೆಳ್ಳುಳ್ಳಿ ಒಂದು 10ರಿಂದ 12 ಬೆಳ್ಳುಳ್ಳಿ ಎಸ್ಲು, ಮತ್ತೆ ಸ್ವಲ್ಪ ಶುಂಠಿ, ಒಂದು 2 ಇಂಚಷ್ಟು ಶುಂಠಿ, ಮತ್ತೆ ಧನಿಯಾ ಕಾಳು ಒಂದು ಅರ್ಧ ಟೀ ಸ್ಪೂನು. ನೋಡಿ, ಸೋಂಪು ಸ್ವಲ್ಪ, ಚಕ್ಕೆ, ಮತ್ತೆ ಒಂದು ನಕ್ಷತ್ರದ ಹೂವು, ಒಂದು ಲವಂಗ ಒಂದು 4, ಜೀರಿಗೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಮತ್ತೆ ಏಲಕ್ಕಿ ಒಂದು 4, ಮತ್ತೆ ಕಾಳು ಮೆಣಸು ಒಂದು 10ರಿಂದ 12, ಮತ್ತೆ ಮೆಂತೆ ಇಷ್ಟೊಂದು ತೊಗೊಂಡಿದ್ದಾರೆ. ಈಗ ಹುರ್ಗಡ್ಲೆ ಹಾಕೊತಾ ಇದ್ದಾರೆ. ನೋಡಿ, ಇದು ಒಂದು 10ರಿಂದ 15 ಮಸಾಲೆ ದೋಸೆಗೆ ಇದು ಒಂದು ಚಟ್ನಿ. ನೀವು ಇದನ್ನ ನೋಡ್ಕೊಂಡು ಮಾಡ್ಕೋಬಹುದು. ಇನ್ನು ಸ್ವಲ್ಪ ಜಾಸ್ತಿ ಬೇಕಂದ್ರೆ ಇದನ್ನ ಡಬಲ್ ಹಾಕೋಬೇಕಾಗುತ್ತೆ. ನೋಡಿ, ಬಿಸಿ ನೀರಲ್ಲಿ ಇದನ್ನ ಬೆಳಗ್ಗೆ ಮೆಣಸಿನ್ಕಾಯಿ ಒಂದು 8ರಿಂದ 10 ಬೆಳಗ್ಗೆ ಮೆಣಸಿನ್ಕಾಯಿ ಹಾಕಿ ಇಟ್ಕೊಂಡಿದ್ದಾರೆ. ನೀರಲ್ಲಿ ಒಂದು 5 ನಿಮಿಷ ನೀರಲ್ಲಿ ಇಟ್ಕೊಂಡು ಈಗ ಮಿಕ್ಸಿಯಲ್ಲಿ ಹಾಕೊಂಡು ಈಗ ರುಬ್ಕೊಂತಾ ಇದಾರೆ. ನೋಡಿ, ಇದರಲ್ಲಿ ಈಗ ಪಲಾವ್ ಎಲ್ಲ ಒಂದು ಹಾಕೊಂಡಿದ್ದಾರೆ, ಇಷ್ಟನ್ನು ಇದ್ರಲ್ಲಿ ಹಾಕೊಂಡು ಈಗ ರುಬ್ಕೊಂತಾರೆ. ನೀವು ಬೇಕು ಅಂದ್ರೆ ಇದನ್ನ ಗ್ರೈಂಡರ್ ರುಬ್ಕೋಬಹುದು ಜಾಸ್ತಿ ಇದ್ರೆ, ಇಲ್ಲ ಅಂತಂದ್ರೆ ಈ ಸ್ವಲ್ಪ ಇದೆ ಅಂತಂದ್ರೆ ಮಿಕ್ಸಿಯಲ್ಲಿ ರುಬ್ಕೊಂಡ್ರು ಚೆನ್ನಾಗಿ ಬರುತ್ತೆ. ನೋಡಿ, ಅದರಲ್ಲಿ ಈಗ ಸ್ವಲ್ಪ ನೀರು ಹಾಕೊಂತ ಇದ್ದಾರೆ. ಇದನ್ನ ಒಂದು 1 ನಿಮಿಷ ಇದನ್ನ ರುಬ್ಕೊಂಡು ತೆಗೆದಿದ್ದಾರೆ. ನೋಡಿ, ದೋಸೆ ಮೇಲ್ಗಡೆಗೆ ಖಾರ ರೆಡಿ ಆಗಿದೆ. ಫುಲ್ ಫೈನ್ ಆಗಿ ರುಬ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಈಗ ದೋಸೆ ಪಲ್ಯ ಮಾಡ್ತಾ ಇದಾರೆ. ದೋಸೆ ಪಲ್ಯ ಮಾಡೋದಕ್ಕೆ ಈಗ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತೆ ಉದ್ದಿನಬೇಳೆ ಈ 4 ಹಾಕೊಂಡು ಇಟ್ಕೊಂಡಿದ್ದಾರೆ. ನೋಡಿ, ಈಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಇದನ್ನ ಫ್ರೈ ಮಾಡ್ಕೊತಾರೆ. ನೋಡಿ, ಇದೆಲ್ಲ ಫ್ರೈ ಆಗಿದೆ. ಲೈಟ್ ಬ್ರೌನಿಶ್ ಬಂದಾದ್ಮೇಲೆ ಈಗ ಈರುಳ್ಳಿ, ಕರಿಬೇವು ಸೊಪ್ಪು ಹಾಕೊಂಡಿದ್ದಾರೆ. ಈರುಳ್ಳಿ, ಕರಿಬೇವು ಸೊಪ್ಪು, ಶುಂಠಿ ಮತ್ತೆ ಹಸಿ ಮೆಣಸಿನಕಾಯಿ, ಕಲ್ಲುಪ್ಪು ಸ್ವಲ್ಪ, ಕ್ಯಾಶು ಹಾಕೊಂತ ಇದಾರೆ. ಅದನ್ನ ಸ್ವಲ್ಪ ಪುಡಿ ಮಾಡಿ ಹಾಕೊಂತ ಇದಾರೆ. ನೋಡಿ, ಇದನ್ನ ಫಸ್ಟ್ ಅಲ್ಲೇ ಹಾಕೋಬೇಕಾಗಿತ್ತು, ಈಗ ಹಾಕೊಂತ ಇದಾರೆ. ನೋಡಿ, ಇದನ್ನ ಒಂದು ಜಸ್ಟ್ ಒಂದು 50% ಫ್ರೈ ಮಾಡ್ಕೊಂಡು ಈರುಳ್ಳಿ ಈಗ ಸ್ವಲ್ಪ ನೀರು ಹಾಕೊಂತ ಇದಾರೆ. ನೋಡಿ, ಈಗ ಇದರಲ್ಲಿ ಸ್ವಲ್ಪ ನೀರು ಹಾಕೊಂಡು ಈಗ ಹಾಲು ಹಾಕೊಂತ ಇದಾರೆ. ನೋಡಿ, ಸ್ವಲ್ಪ ಒಂದು 50 ml ಹಾಲು. ಹಾಲು ಹಾಕಿ ಒಂದು 2 ನಿಮಿಷ ಆಗಿದೆ. 2 ನಿಮಿಷ ಇದನ್ನೆಲ್ಲ ಫ್ರೈ ಮಾಡ್ಕೊಂಡು ಈಗ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದಾರೆ. ನೋಡಿ, ಈಗ ಬೇಯಿಸಿರೋ ಆಲೂಗಡ್ಡೆ ಹಾಕೊಂಡಿದ್ದಾರೆ. ಅರಿಶಿನ ಪುಡಿ ಹಾಕೊಂಡು ಜಸ್ಟ್ ಒಂದು 30 ಸೆಕೆಂಡ್ಸ್ ಫ್ರೈ ಮಾಡ್ಕೊಂಡು ಈಗ ಆಲೂಗಡ್ಡೆ ಹಾಕೊಂಡು ಈಗ ಮ್ಯಾಶ್ ಮಾಡ್ತಾ ಇದ್ದಾರೆ. ಸ್ಟವ್ ಆಫ್ ಕರ್ದಿಯಾ? ನೋಡಿ, ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದಾರೆ. ಸ್ಟವ್ ಆಫ್ ಮಾಡ್ಕೊಂಡು ಈ ಮ್ಯಾಶ್ ಮಾಡ್ತಾ ಇದ್ದಾರೆ. ನೋಡಿ, ಹೋಟೆಲ್ ಸ್ಟೈಲಲ್ಲಿ ಆಲೂಗಡ್ಡೆ ಪಲ್ಯ ಬೇಕು ಅಂದ್ರೆ ನೋಡಿ ಈ ತರ ಮಾಡ್ಕೋಬೇಕಾಗುತ್ತೆ.
ನೋಡಿ ಮಸಾಲೆ ದೋಸೆಗೆ ಆಲೂಗಡ್ಡೆ ಪಲ್ಯ ರೆಡಿ ಆಗಿದೆ. ಈಗ ಬನ್ನಿ ನೋಡೋಣ ಮಸಾಲೆ ದೋಸೆ ಯಾವ ರೀತಿ ಮಾಡ್ತಾರೆ, ಮತ್ತೆ ಆನಿಯನ್ ದೋಸೆ, ಪ್ಲೈನ್ ದೋಸೆ, ಮತ್ತೆ ಬಟರ್ ಮಸಾಲೆ ದೋಸೆ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನೋಡಿ ಈಗ ದೋಸೆಗೆ ಅಕ್ಕಿ ನೆನೆಸ್ಕೊತಾ ಇದ್ದಾರೆ. ಅಕ್ಕಿ ನೆನೆಸ್ಕೊಳೋದಕ್ಕೆ ನೋಡಿ ಇದರಲ್ಲಿ ಗೌರ್ಮೆಂಟ್ ರೈಸ್ ರೇಷನ್ ಅಕ್ಕಿ ಬರುತ್ತಲ್ಲ ನೋಡಿ, ಕರ್ನಾಟಕ ಗೌರ್ಮೆಂಟ್ ಕೊಡುತ್ತಲ್ಲ ರೈಸು, ಆ ರೈಸು 1 ಕಪ್ ತೊಗೊತಾ ಇದ್ದಾರೆ. 1 ಕಪ್ ಅದು. ನೀವು ಈ ರೈಸ್ ಸಿಕ್ಕಿಲ್ಲ ಅಂತಂದರೆ ದೋಸೆ ಅಕ್ಕಿ ಅಂತ ಬಿಟ್ಟು ಒಂದು ಬರುತ್ತೆ, ಆ ರೈಸು ತೊಗೊಬೋದು. ನೋಡಿ ಇವರು ರೇಷನ್ ಅಕ್ಕಿ ತೊಗೊಂಡಿದ್ದಾರೆ. ನೋಡಿ ಈಗ ಕುಸ್ಲಕ್ಕಿ ತಗೊಂಡಿದ್ದಾರೆ. ಕುಸ್ಲಕ್ಕಿ 1 ಕಪ್ ಅಲ್ಲಿ 1/4 ಕಪ್ ತಗೊಂಡಿದ್ದಾರೆ. ಇದು ಅಂಗಡಿಯಲ್ಲಿ ಕೇಳಿದ್ರೆ ಹೇಳ್ತಾರೆ, ಇದು ಸ್ವಲ್ಪ ಬ್ರೌನಿಶ್ ಇರುತ್ತೆ ನೋಡಿ, ಈ ಕಲರ್ 1/4 ಕಪ್. ಮತ್ತೆ ನೋಡಿ 1/4 ಕಪ್ ಅವಲಕ್ಕಿ. ನೋಡಿ ಈಗ 1/4 ಕಪ್ ಉದ್ದಿನ ಕಾಳು ಹಾಕೊಂತ ಇದಾರೆ. ನೋಡಿ ಈಗ ಚನ್ನ ದಾಲ್ ಹಾಕೊಂತ ಇದಾರೆ. ಚನ್ನ ದಾಲ್ ಜಸ್ಟ್ 1.5 ಟೀ ಸ್ಪೂನ್ ಅಷ್ಟು ಚನ್ನ ದಾಲ್. ಮೇಥಿ ನೋಡಿ ಮೇಥಿ ಅಷ್ಟೇ, 1 ಟೀ ಸ್ಪೂನ್ ಅಷ್ಟು ಮೇಥಿ. ಓಕೆ ನೋಡಿ ಇಷ್ಟೊಂದು ದೋಸೆಗೆ ಇದು. ನೋಡಿ ಈಗ ಇದರಲ್ಲಿ ನೀರ್ ಹಾಕಿ ಇಡ್ತಾ ಇದಾರೆ. ಇದರಲ್ಲಿ ಇದನ್ನ ಈಗ ತೊಳೆಯೋದಿಲ್ಲ, ಇದನ್ನ ಜಸ್ಟ್ ನೀರ್ ಹಾಕ್ಬಿಟ್ಟು ಇಡ್ತಾರೆ. ಮತ್ತೆ ಸಂಜೆ ಇದನ್ನ ನೀರ್ ಫಿಲ್ಟರ್ ಮಾಡ್ಕೊಂಡು ರುಬ್ಕೊಂತಾರೆ. ಈಗ ದೋಸೆಗೆ ಇದು ಅಕ್ಕಿ ನೆನ್ಸಿಟ್ಕೊಂಡಿದ್ರಲ್ಲ ನೋಡಿ, ಇದು ಒಂದು 6 ಅವರ್ ಆಗಿದೆ. 6 ಅವರ್ ಆಗಿದ ನಂತರ ನೀರೆಲ್ಲ ಬಗ್ಸ್ಕೊಂತ ಇದ್ದಾರೆ. ನೀರೆಲ್ಲ ಫಿಲ್ಟರ್ ಮಾಡ್ಕೊಂಡಿದ್ದಾರೆ. ಫಿಲ್ಟರ್ ಮಾಡ್ಕೊಂಡು ಈಗ ರುಬ್ಕೊಂತ ಇದ್ದಾರೆ. ನೋಡಿ ಸ್ವಲ್ಪ ಇದನ್ನ ರುಬ್ಕೊಂಡಿದ್ದಾರೆ. ರುಬ್ಕೊಂಡಿದ್ದಾದ್ಮೇಲೆ ಈಗ ಸ್ವಲ್ಪ ನೀರು ಕೊಡ್ತಾ ಇದ್ದಾರೆ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದೇ ಸತಿ ಇದರಲ್ಲಿ ನೀರ್ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಡ್ತಾರೆ. ಆದ್ರೆ ಈ ತರ ರುಬ್ಕೋಬಾರ ಅಂತ, ಆ ತರ ರುಬ್ಕೊಂಡ್ರೆ ನಿಮ್ಗೆ ಹಿಟ್ಟು ಅನ್ನೋದು ಫ್ಲಫಿ ಆಗಿ ಬರೋದಿಲ್ಲ ಅಂತ ಹೇಳ್ತಾ ಇದಾರೆ. ಆಗಾಗ ಸ್ವಲ್ಪ ಗಟ್ಟಿ ಆಗ್ತಾ ಸ್ವಲ್ಪ ನೀರ್ ಕೊಟ್ಕೋಬೇಕಾಗುತ್ತೆ. ಈಗ ಸ್ವಲ್ಪ ಮತ್ತೆ ಗಟ್ಟಿ ಆಗಿದೆ. ಮತ್ತೆ ಇದು 3ನೇ ಸತಿ ನೀರ್ ಹಾಕೊಂತ ಇದ್ದಾರೆ. ನೋಡಿ ಈಗ 4ನೇ ಸತಿ ನೀರ್ ಹಾಕ್ತಾ ಇದಾರೆ. ಮತ್ತೆ ಸ್ವಲ್ಪ ನೀರ್ ಹಾಕೊಂಡಿದ್ದಾರೆ ಅಷ್ಟೇ. ಸ್ನೇಹಿತರೆ ನೋಡಿ ಇದರಲ್ಲಿ ನೀರ್ ಹಾಕಿ ಒಂದು 7-8 ನಿಮಿಷ ಆಗಿದೆ. ಮತ್ತೆ ಈಗ ನೀರ್ ಹಾಕೊಂತ ಇದ್ದಾರೆ. ಇದು ಫುಲ್ ಗಟ್ಟಿಯಾಗಿ ಈ ತರ ರುಬ್ಕೊಂತ ಇದ್ದಾರೆ. ನೋಡಿ ಇದು 5ನೇ ಸತಿ ಸ್ವಲ್ಪ ನೀರ್ ಹಾಕೊಂಡು ಈಗ ರುಬ್ಕೊಂತ ಇದ್ದಾರೆ. ಸ್ನೇಹಿತರೆ ನೋಡಿ ಇದನ್ನ ರುಬ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ ಇದನ್ನ ಚೆನ್ನಾಗಿ ರುಬ್ಕೊಂಡಿದ್ದಾರೆ. ಒಂದು 95-98% ಚೆನ್ನಾಗಿ ರುಬ್ಕೊಂಡಿದ್ದಾರೆ. ಜಸ್ಟ್ ಲೈಟ್ ರವೆ ಇದೆ ಅಷ್ಟೇ, ಲೈಟ್ ರವೆ ಇದೆ. ಫುಲ್ ರುಬ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ ಇದಕ್ಕೂ ಜಾಸ್ತಿ ನೀರು ಹಾಕೊಂಡಿಲ್ಲ. ನೋಡಿ ಅವ್ರ ಕೈಯಲ್ಲಿ ಅವರು ಪ್ರೆಸ್ ಮಾಡಿದಾಗ ನೋಡ್ಬೋದು ನೀವು, ಇದು ಗಟ್ಟಿಯಾಗೇ ಇದೆ. ನೋಡಿ ಎಲ್ಲಾನು ಫುಲ್ ರುಬ್ಕೊಂಡು ನೋಡಿ ಈ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ನೋಡಿ ಈಗ ದೋಸೆಗೆ ಮಿಕ್ಸಿಂಗ್ ಮಾಡ್ತಾ ಇದಾರೆ. ನೋಡಿ ಮಿಕ್ಸಿಂಗ್ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಹಾಕೊಂತ ಇದಾರೆ. ಇದು ಕಲ್ಲುಪ್ಪು. ನೋಡಿ ಈಗ ಸಕ್ಕರೆ ಹಾಕೊಂತ ಇದಾರೆ. ನೋಡಿ ಚಿಕ್ಕ ಸೌಟಲ್ಲಿ 1 ಸೌಟ್ ಹಾಕೊಂಡಿದ್ದಾರೆ. ಚಿಕ್ಕ ಸೌಟಲ್ಲಿ 1 ಸೌಟು ರವೆ ಹಾಕೊಂತ ಇದಾರೆ. ಇದು ಉಪ್ಪಿಟ್ಟು ರವೆ ದೊಡ್ಡಲ್ಲ. ಈಗ ನೋಡಿ 2 ಸೌಟ್ ಹಾಕೊಂಡಿದ್ದಾರೆ. ನೋಡಿ ಇದು ಚಿಕ್ಕ ಸೌಟು, ಇದು ಚಿಕ್ಕ ಸೌಟ್ ಸಿಗುತ್ತೆ. ಆ ಸೌಟಲ್ಲಿ ಜಸ್ಟ್ 2 ಸೌಟ್. ನೋಡಿ ಈಗ ಅಕ್ಕಿ ಹಿಟ್ಟು ಹಾಕೊಂತ ಇದಾರೆ. ನೋಡಿ ನೀವು ರೈಸ್ ಎಷ್ಟು ಹಾಕಿರ್ತೀರೋ ಅಷ್ಟೇನು ಈಗ ಅಕ್ಕಿ ಹಿಟ್ಟು ಹಾಕೋಬೇಕಾಗುತ್ತೆ. ನೋಡಿ ಅಕ್ಕಿ 1 ಕಪ್ ಹಾಕಿದ್ರು, ಅಕ್ಕಿ ಹಸಿಟ್ಟು ಕೂಡ 1 ಕಪ್ ಹಾಕೊಂಡಿದ್ದಾರೆ. 1 ಕಪ್ ಸ್ವಲ್ಪ ಒಂದು 2 ಟೀ ಸ್ಪೂನ್ ಜಾಸ್ತಿ ಹಾಕೊಂಡಿದ್ದಾರೆ ಅಷ್ಟೇ. ನೋಡಿ ಇದರಲ್ಲಿ ಮತ್ತೆ ಸ್ವಲ್ಪ ನೀರು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ ಇದರಲ್ಲಿ ಜಾಸ್ತಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿಲ್ಲ. ಇದರಲ್ಲಿ ಫುಲ್ ಇಷ್ಟು ಮಾತ್ರ ಗಟ್ಟಿ ಇದೆ ನೋಡಿ. ಇಷ್ಟೊಂದು ಗಟ್ಟಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಬೇಕು ಅಂದ್ರೆ ನೀರು ಹಾಕೊಂತಾರಂತ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇದನ್ನ ಒಂದ್ 2 ನಿಮಿಷ ಮಿಕ್ಸ್ ಮಾಡ್ಕೊಟ್ಟಿದ್ದಾರೆ. ಮಿಕ್ಸ್ ಮಾಡ್ಕೊಟ್ಟು ಈಗ ಪ್ಲೇಟ್ ಮುಚ್ತಾ ಇದ್ದಾರೆ. ಇದು ನಾಳೆ ಬೆಳಗ್ಗೆಗೆ ದೋಸೆ ಹಾಕೊಂತಾರೆ. ಈಗ ಸಂಜೆ 6 ಗಂಟೆ ಆಗಿದೆ. 6 ಗಂಟೆಯಿಂದ ನಾಳೆ ಬೆಳಗ್ಗೆ ಒಂದು 7-8 ಗಂಟೆವರೆಗೂ ಇದನ್ನ ರೆಸ್ಟ್ ಕೊಡ್ಬೇಕಾಗುತ್ತೆ.
ಹಾ ಸ್ನೇಹಿತರೆ ನೋಡಿ, ಇದು ಮಾರನೇ ದಿನ ಬೆಳಗ್ಗೆ ಇದು ದೋಸೆ ಹಿಟ್ಟಿಗೆ ನೆನೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ರಲ್ಲ ನೋಡಿ, ಇದೆಲ್ಲ ಫುಲ್ ಚೆನ್ನಾಗಿ ಹುಳಿ ಬಂದಿದೆ. ಈಗ ಮತ್ತೆ ಇದನ್ನ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ ಇದನ್ನ ಜಸ್ಟ್ ಒಂದು 40 ಸೆಕೆಂಡ್ಸ್ ಮಿಕ್ಸ್ ಮಾಡ್ಕೊಟ್ಟಿದ್ದಾರೆ ಅಷ್ಟೇ. ಇದು ದೋಸೆ ಹಾಕೋ ಮುಂಚೆ ಒಂದು 2-3 ನಿಮಿಷ ಮುಂಚೆನೆ ಇದನ್ನ ಹೀಟ್ ಮಾಡ್ಕೊಂಡಿದ್ದಾರೆ. ಮೇಲ್ಗಡೆ ಸ್ವಲ್ಪ ಬಟರ್ ಹಾಕೊಂಡು ಈಗ ಮತ್ತೆ ಕ್ಲೀನ್ ಮಾಡ್ತಾ ಇದ್ದಾರೆ ಇದರೆಲ್ಲ ಫುಲ್. ಈ ದೋಸೆ ಹಾಕೋ ಮುಂಚೆ ಇಷ್ಟೊಂದು ಇದಕ್ಕೆ ಮಾಡ್ಕೋಬೇಕಾಗುತ್ತೆ ಕ್ಲೀನಿಂಗ್. ನೋಡಿ ಈಗ ದೋಸೆ ಹಾಕ್ತಾ ಇದ್ದಾರೆ. ನೋಡಿ ಇದು ಫಸ್ಟ್ ದೋಸೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೋಡಿ ಈಗ ಅದ್ರ ಮೇಲ್ಗಡೆ ಈಗ ಸ್ವಲ್ಪ ಬಟರ್ ಹಾಕೊಂತ ಇದ್ದಾರೆ. ನೋಡಿ ಬಟರು ಸ್ವಲ್ಪ ನೀರು ಹಾಕೊಂಡು ಇದನ್ನ ಕ್ಲೀನ್ ಮಾಡ್ಕೊಂಡಿದ್ದಾರೆ. ನೋಡಿ ಈಗ ಅದ್ರ ಮೇಲ್ಗಡೆ ಈಗ ಎಣ್ಣೆ ಹಾಕ್ತಾ ಇದ್ದಾರೆ. ಸ್ವಲ್ಪ ಎಣ್ಣೆ ಸ್ವಲ್ಪ ಬಟರ್. वो उसमें करो, इसमें फिर भी ये अच्छा नहीं है। वाओ, ये ಪ್ಲೈನ್ ದೋಸೆ ನಾ? ಅಚ್ಚಾ, ಓಕೆ. ನೋಡಿ ಪ್ಲೈನ್ ದೋಸೆ, ಇದು ಎರಡನೇ ದೋಸೆ. ಪ್ಲೈನ್ ದೋಸೆ ಮಾಡಿ ತೆಗೆದಿದೆ. ಓಕೆ ನೋಡಿ ಪ್ಲೈನ್ ದೋಸೆ ರೆಡಿ ಆಗಿದೆ. ಇದು ಎರಡನೇ ದೋಸೆ. ಇನ್ನೂ ಆಗ್ತಾ ಹೋದ್ರೆ ಇನ್ನೂ ಚೆನ್ನಾಗಿ ಕಲರ್ಸ್ ಚೆನ್ನಾಗಿ ಬರುತ್ತೆ. ಇದು ನಮ್ಮ ವೈಫ್ ನೀಲಿ ಮೋರ್ ಹಾಕಿದ್ದಾರೆ. ನೋಡಿ ಅದ್ರ ಮೇಲ್ಗಡೆ ಸ್ವಲ್ಪ ಬಟರ್. ನೋಡಿ ಅದ್ರ ಮೇಲ್ಗಡೆ ಖಾರ, ಬಟರ್ ಮಸಾಲ ದೋಸೆ. ಹಾ ನೋಡಿ ಇದು ಬಟರ್ ಮಸಾಲ ದೋಸೆ. ಬಸ್ ಬಸ್ ಆಗೈತೆ ಸುಮ್ಮನೆ. ಬಟರ್ ಮಸಾಲ ದೋಸೆ ರೆಡಿ. ನೋಡಿ ಬಟರ್ ಮಸಾಲ ದೋಸೆ ರೆಡಿ ಆಗಿದೆ. ನೋಡಿ ಅದ್ರ ಮೇಲ್ಗಡೆ ಸ್ವಲ್ಪ ಬಟರ್ ಮಸಾಲ ದೋಸೆ ರೆಡಿ. ಸ್ನೇಹಿತರೆ ನೋಡಿ ಈಗ ಗೀ ರೋಸ್ಟ್ ಪ್ಲೈನ್ ದೋಸೆ ಹಾಕ್ತಾ ಇದ್ದಾರೆ. ನೋಡಿ ದೋಸೆ ಹಾಕೊಂಡು ಅದ್ರ ಮೇಲ್ಗಡೆ ಆಯಿಲ್ ಹಾಕೊಂಡಿದ್ದಾರೆ. ನೋಡಿ ಇದು ಫ್ರೈ ಆಗಿದೆ ಒಂದ್ ಕಡೆ. ಫ್ರೈ ಆದ್ಮೇಲೆ ಈಗ ಫೋಲ್ಡ್ ಮಾಡ್ತಾ ಇದ್ದಾರೆ. जल जाता है। हाँ जल जाता है, वो तवा है ना,
ನೋಡಿ ತವ ಅನ್ನೋದು ನೋಡಿ ಮನೆಗಳಲ್ಲಿ ಈ ತರ ನಾನು ದಪ್ಪ ತವಾನೇ ತಗೊಂಬಂದೆ, ಆದ್ರೂನು ಈ ತರ ಆಗೋಗ್ಬಿಡುತ್ತೆ. ಇದು ಸೈಡ್ ಅಲ್ಲಿ ರೋಸ್ಟ್ ಆಗಿಲ್ಲ ನೋಡಿ, ಸೆಂಟ್ರಲ್ಲಿ ರೋಸ್ಟ್ ಆಗ್ಬಿಟ್ಟಿದೆ ಅಷ್ಟೇನೆ. ಇದು ಎಲ್ಲಾ ಕಡೆನೂ ರೋಸ್ಟ್ ಆಗ್ಬೇಕು ಅಂದ್ರೆ ಇದು ಬರ್ನಲ್ಲು ತುಂಬಾ ದೊಡ್ಡದಾಗಿರ್ಬೇಕು. ಈ ಬರ್ನಲ್ಲು ಸ್ವಲ್ಪ ಚಿಕ್ಕದಾಗಿದೆ ಕಾರಣಕ್ಕೆ ಸೆಂಟ್ರಲ್ಲಿ ಫ್ರೈ ಆಗ್ತಾ ಇದೆ, ಸೈಡ್ ಅಲ್ಲಿ ಫ್ರೈ ಆಗ್ತಾ ಇಲ್ಲ ಅಷ್ಟೇ. ನೋಡಿ ಎವರಿ ದೋಸೆ ಹಾಕುವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಕ್ಲೀನ್ ಮಾಡ್ಕೋಬೇಕಾಗುತ್ತೆ, ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಂಡು ಈಗ ದೋಸೆ ಹಾಕ್ತಾ ಇದ್ದಾರೆ. ನೋಡಿ ಅದ್ರ ಮೇಲ್ಗಡೆ ಈಗ ಆಯಿಲ್ ಸ್ವಲ್ಪ ನೋಡಿ, ಈಗ ಅದ್ರ ಮೇಲ್ಗಡೆ ಈಗ ಖಾರ ಹಾಕೊಂಡಿದ್ದಾರೆ, ರೆಡ್ ಚಟ್ನಿ. ಅದ್ರ ಮೇಲ್ಗಡೆ ಈಗ ಆಲೂಗಡ್ಡೆ ಪಲ್ಯ. ನೋಡಿ ಈಗ ಫ್ರೈ ಆಗಿದೆ, ಈಗ ತೆಗಿತಾ ಇದ್ದಾರೆ. ಪರ್ಫೆಕ್ಟ್ ದೋಸೆ ಇದು ಹೋಟೆಲ್ ದೋಸೆನೆ ಬರ್ಬೇಕು ಅಂತಂದ್ರೆ ನೋಡಿ, ನಿಮ್ಗೆ ಬರ್ನಲ್ ಅನ್ನೋದು ತುಂಬಾ ದೊಡ್ಡದು ಬರುತ್ತೆ. ನೋಡಿ ಈ ಬರ್ನಲ್ಸ್ ಸ್ವಲ್ಪ ಚಿಕ್ಕದು, ಬರ್ನಲ್ ದೊಡ್ಡ ಬರ್ನಲ್ ಬರುವಂತ ಸ್ಟವ್ಸ್ ಇರುತ್ತೆ. ಆ ಸ್ಟವ್ಸ್ ತಗೊಂಡ್ರೆ ನಿಮ್ಗೆ ನಿಮ್ದು ತವ ಎಷ್ಟಿರುತ್ತೆ ಅಷ್ಟುನು ಬೆಂಕಿ ಬರ್ಬೇಕಾಗುತ್ತೆ. ಬೆಂಕಿ ಫ್ಲೇಮ್ ಬಂದಾಗ ದೋಸೆ ಅನ್ನೋದು ಎಲ್ಲಾ ಕಡೆನೂ ಕಲರ್ ಚೆನ್ನಾಗಿ ಬರುತ್ತೆ. ವಾವ್, ಸೂಪರ್. ನೋಡಿ ಅದಕ್ಕೆ ಗ್ರೀನ್ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ. ನೋಡಿ ಮಸಾಲೆ ದೋಸೆ ರೆಡಿ ಆಗಿದೆ. ನೋಡಿ ಈಗ ಆನಿಯನ್ ಮಸಾಲೆ ದೋಸೆ ಹಾಕ್ತಾ ಇದ್ದಾರೆ. ಅದ್ರ ಮೇಲ್ಗಡೆ ಸ್ವಲ್ಪ ಆಯಿಲು. ಅದ್ರ ಮೇಲ್ಗಡೆ ಸ್ವಲ್ಪ ಈರುಳ್ಳಿ ಮತ್ತೆ ಆಲೂಗಡ್ಡೆ ಪಲ್ಯ. ಅದಕ್ಕೆ ಸ್ವಲ್ಪ ಕಾಯಿ ಚಟ್ನಿ ಮತ್ತೆ ರೆಡ್ ಚಟ್ನಿ, ಸ್ವಲ್ಪ ಬೆಣ್ಣೆ. ನೋಡಿ ಆ ಕಡೆ ಫ್ರೈ ಆಗಿದೆ, ಫ್ರೈ ಆದ್ಮೇಲೆ ಈಗ ತೆಗಿತಾ ಇದ್ದಾರೆ. ಈಗ ಕಟಿಂಗ್ ಮಾಡ್ತಾ ಇದ್ದಾರೆ. ನೈವತ್ತೆ ಸ್ನೇಹಿತರೆ ನೋಡಿ, ಇದನ್ನ ಕಟ್ ಮಾಡ್ಕೊಂಡು ಇದ್ರ ಮೇಲೆ ಇಟ್ಕೊಂಡಿದ್ದಾರೆ. ನೋಡಿ ಅದಕ್ಕೆ ಕಾಯಿ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ. ನೋಡಿ ಆನಿಯನ್ ಮಸಾಲೆ ದೋಸೆ ರೆಡಿ ಆಗಿದೆ. ನೋಡಿ ಈ ತರ ಇದು ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡೋಂಥದ್ದು. ನೀವೆಲ್ಲ ನೋಡಿದ್ರಲ್ಲ, ಈಗ ಒಂದು 4-5 ಥರ ದೋಸೆ ಯಾವ ರೀತಿ ಮಾಡಿದ್ರು ಅಂತ ಬಿಟ್ಟು. ನೋಡಿ ಇದಂತೂ ಎಲ್ಲಾನು ತುಂಬಾನೇ ಚೆನ್ನಾಗಿ ಬಂದಿದೆ. ಈಗ ಸೆಟ್ ದೋಸೆ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋದು ಸೆಟ್ ದೋಸೆ ಇವರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ನೋಡಿ ಈಗ ಸೆಟ್ ದೋಸೆ ಮಾಡೋದಕ್ಕೆ ಈಗ ಅಕ್ಕಿ ಹಾಕೊಂತ ಇದಾರೆ. ನೋಡಿ ಈ ಅಕ್ಕಿ ಇದು ರೇಷನ್ ಅಕ್ಕಿ, ಈ ಗೌರ್ಮೆಂಟ್ ರೈಸ್ ಇರುತ್ತಲ್ಲ ಆ ರೈಸ್ ಇದು. ನೀವು ಈ ರೈಸ್ ಇಲ್ಲ ಅಂತಂದ್ರೆ ದೋಸೆ ಅಕ್ಕಿ ಹಾಕೋಬಹುದು. ದೋಸೆ ಅಕ್ಕಿ ಇಲ್ಲ ಅಂತಂದ್ರೆ ರೇಷನ್ ಅಕ್ಕಿ ಇವರು ಸಜೆಸ್ಟ್ ಮಾಡೋಂಥದ್ದು. ಈಗ ಅವಲಕ್ಕಿ ಹಾಕೊಂತ ಇದಾರೆ. ಇದು ಅರ್ಧ ಕಪ್ಪು ಅವಲಕ್ಕಿ, ಅರ್ಧ ಕಪ್ಪು ಸಬ್ಬಕ್ಕಿ, ಅರ್ಧ ಕಪ್ಪು. ಈಗ ಕುಸ್ಲಕ್ಕಿ ಹಾಕೊಂತ ಇದಾರೆ. ಕುಸ್ಲಕ್ಕಿ ಅರ್ಧ ಕಪ್ಪು. ಓಕೆ, ನೋಡಿ ಇಷ್ಟೊಂದು ಹಾಕೊಂಡಿದ್ದಾರೆ. ಇಷ್ಟೊಂದು ಹಾಕೊಂಡು ಈಗ ನೀರ್ ಹಾಕೊಂಡು ಇದರಲ್ಲಿ ನೆನ್ಸ್ಕೊಂತಾರೆ. ನೋಡಿ ಈಗ ನೀರ್ ಹಾಕಿ ನೆನ್ಸ್ಕೊಂಡಿದ್ದಾರೆ. ಇದನ್ನ ಒಂದು 5 ರಿಂದ 6 ಅವರ್ ಇದನ್ನ ನೆನ್ಸ್ಕೊಂತಾರೆ.
ನೆನ್ಸ್ಕೊಂಡು ಇದಾದ್ಮೇಲೆ ಇದನ್ನ ಗ್ರೈಂಡರ್ ಅಲ್ಲಿ ಸ್ನೇಹಿತರೆ ನೋಡಿ, ಸೆಟ್ ದೋಸೆಗೆ ಇದನ್ನ ಒಂದು 6 ಅವರ್ ಇದನ್ನ ನೆನ್ಸ್ಕೊಂಡಿದ್ದಾರೆ. ನೆನ್ಸ್ಕೊಂಡು ಈಗ ಫಿಲ್ಟರ್ ಮಾಡ್ಕೊಂಡು ಈಗ ರುಬ್ಕೊಂತಾರೆ. ನೋಡಿ, ಈಗ ಸೆಟ್ ದೋಸೆಗೆ ರುಬ್ಕೊಂತ ಇದ್ದಾರೆ. ನೋಡಿ, ಇದನ್ನ ಒಂದು 30 ಸೆಕೆಂಡ್ ರುಬ್ಕೊಂಡು ಈಗ ಸ್ವಲ್ಪ ಸ್ವಲ್ಪ ನೀರು ಕೊಡ್ತಾ ಇದ್ದಾರೆ. ನೋಡಿ, ಇದು ಸ್ವಲ್ಪ ಗಟ್ಟಿಯಾಗಿದೆ. ಗಟ್ಟಿಯಾಗಿದ ನಂತರ ಮತ್ತೆ ನೀರು ಕೊಡ್ತಾ ಇದ್ದಾರೆ. ಸ್ನೇಹಿತರೆ ನೋಡಿ, ಇದನ್ನ ಒಂದು ಅರ್ಧ ಗಂಟೆ ಇದನ್ನ ರುಬ್ಕೊಂಡಿದ್ದಾರೆ. ಫುಲ್ ನೈಸ್ ಆಗಿ ಇದನ್ನ ರುಬ್ಕೊಂಡು ಈಗ ತೆಗಿತಾ ಇದ್ದಾರೆ. ಫುಲ್ ನೈಸ್ ಆಗಿ ಇದನ್ನ ರುಬ್ಕೊಂಡಿದ್ದಾರೆ. ಎಷ್ಟು ಒಂದು 5% ರವೆ ಟೈಪ್ ಇರುತ್ತೆ ಅಷ್ಟೇ. ನೋಡಿ, ಇದೂ ಅಷ್ಟೇ ಫುಲ್ ಗಟ್ಟಿಯಾಗಿ ಇದನ್ನ ಚೆನ್ನಾಗಿ ರುಬ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಇದು ಸೆಟ್ ದೋಸೆಗೆ ಹಿಟ್ಟು ರೆಡಿ ಆಗಿದೆ. ನೋಡಿ, ಈಗ 6 ಗಂಟೆ ಆಗಿದೆ. 6:30 ಆಗಿದೆ. 6:30ಗೆ ಇದನ್ನ ಚೆನ್ನಾಗಿ ರುಬ್ಕೊಂಡು ಇದನ್ನ ಇಟ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆಗೆ ದೋಸೆ. ಸ್ನೇಹಿತರೆ ನೋಡಿ, ಇದು ಸೆಟ್ ದೋಸೆ ಇದು ನೆನ್ನೆ ರುಬ್ಬಿಟ್ಕೊಂಡಿದ್ರಲ್ಲ, ಇದನ್ನೆಲ್ಲ ಫುಲ್ ಒಂದ್ಸತಿ ಮಿಕ್ಸ್ ಮಾಡಿ ಇದರಲ್ಲಿ ಇಟ್ಕೊಂಡಿದ್ರು. ಈಗ ಇದು ಮಾರನೇ ದಿನ ಬೆಳಗ್ಗೆ, ನೆನ್ನೆ ಸಂಜೆ 6:30ಗೆ ಇದನ್ನ ಮಿಕ್ಸ್ ಮಾಡಿ ಇಟ್ಟಿದ್ರು. ಈಗ ಮಾರನೇ ದಿನ ಬೆಳಗ್ಗೆ ಇದು 8 ಗಂಟೆ ಆಗಿದೆ. 8 ಗಂಟೆಯಲ್ಲಿ ಈಗ ಮಿಕ್ಸಿಂಗ್ ಮಾಡ್ತಾ ಇದ್ದಾರೆ. ಇದು ಸೋಡಾ ಮತ್ತೆ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ತಾರೆ. ನೋಡಿ, ಈಗ ಉಪ್ಪು ಹಾಕೊಂತ ಇದಾರೆ. ಎಷ್ಟು 1 ಟೀ ಸ್ಪೂನ್ ಅಷ್ಟು ಉಪ್ಪು, ಸೋಡಾ ಒಂದು 1/4 ಟೀ ಸ್ಪೂನ್, ಶುಗರ್ ಹಾಕ್ತಾ ಇದಾರೆ. ಶುಗರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಶುಗರ್. ನೋಡಿ, ಈ ಮೂರನ್ನು ಹಾಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. ನೋಡಿ, ಮಸಾಲೆ ದೋಸೆ ಇಟ್ಟು ಈಗ ಇದರಲ್ಲಿ ಸೆಟ್ ದೋಸೆಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಒಂದು 2 ಸೌಟ್ ಅಷ್ಟು ಇದ್ರಲ್ಲಿ ಹಾಕೊಂಡಿದ್ದಾರೆ. थोड़ा पानी दो। उसको इसमें क्यों मिक्सिंग करना है? ऐसे अच्छा है, इसका कलर आएगा। कलर, ओके। होटल्स में भी ऐसा ही करता है, उसका थोड़ा इसमें डाल के मिक्सिंग करता है तो कलर आता है ना। कलर आता है, ओके ओके। ಅದರಲ್ಲಿ ಈಗ ಸ್ವಲ್ಪ ನೀರು ಹಾಕ್ಕೊಂತ ಇದ್ದಾರೆ. ಸ್ವಲ್ಪ ಗಟ್ಟಿ ಆಗಿದೆ, ಆ ಕಾರಣಕ್ಕೆ ಸ್ವಲ್ಪ ನೀರು. ನೋಡಿ, ಸೆಟ್ ದೋಸೆಗೆ ಸ್ವಲ್ಪ ನೀರಾಗಿರ್ಬೇಕಂತ, ಆ ಕಾರಣಕ್ಕೆ ಸ್ವಲ್ಪ ನೀರು ಹಾಕೊಂಡು ಮಿಕ್ಸ್ ಮಾಡ್ತಾ ಇದ್ದಾರೆ. ऐसा जाना है, ओके ओके। नहीं पकड़ना है उसको, ऐसा ऊपर ले लिए तो ऐसा जाना है, ಓಕೆ ಓಕೆ ಟೀಕ್. ನೋಡಿ, ಮೇಲೆಯಿಂದ ಎತ್ತಿದ್ರೆ ಈ ತರ ಸೋರ್ಬೇಕಂತ ಮೇಲೆಯಿಂದ. ನೋಡಿ, ಇಷ್ಟು ಮಾತ್ರ ಇದನ್ನ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಸ್ನೇಹಿತರೆ ನೋಡಿ, ಈಗ ಸೆಟ್ ದೋಸೆ ಹಾಕ್ತಾ ಇದಾರೆ. ನೋಡಿ, ಇದು ತವಾ ಸ್ವಲ್ಪ ಬೇರೆ ಚೇಂಜ್ ಮಾಡಿದೆ. ನೋಡಿ, ಅದ್ರ ಮೇಲ್ಗಡೆ ಸ್ವಲ್ಪ ಆಯಿಲ್. ನೋಡಿ, ಈಗ ಕ್ಯಾರೆಟ್ ಮತ್ತೆ ಕೊತ್ತಂಬರಿ ಸೊಪ್ಪು.
ಹಾ ನೋಡಿ ಈಗ ಫ್ರೈ ಆಗಿದೆ, ಈಗ ಟರ್ನ್ ಮಾಡ್ತಾ ಇದ್ದಾರೆ ನೋಡಿ. ಪರ್ಫೆಕ್ಟ್ ಇದು ಹೋಟೆಲ್ ಯಾವ ರೀತಿ ಬರುತ್ತೋ ಅದೇ ರೀತಿ ಸೆಟ್ ದೋಸೆ ಕೂಡ ಇದೇ ರೀತಿ ಬಂದಿದೆ. ನೋಡಿ ಇನ್ನೊಂದ್ ಕಡೆ ಫ್ರೈ ಆಗಿದೆ, ಫ್ರೈ ಆದ್ಮೇಲೆ ಈಗ ಟರ್ನ್ ಮಾಡ್ತಾ ಇದ್ದಾರೆ ನೋಡಿ. ಸೆಟ್ ದೋಸೆ ರೆಡಿ ಆಗಿದೆ. ನೋಡಿ ಸೆಟ್ ದೋಸೆ ರೆಡಿ ಆಗಿದೆ ನೋಡಿ. ಅದಕ್ಕೆ ಗ್ರೀನ್ ಇದು ಕಾಯಿ ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ನೋಡಿ. ಹೋಟೆಲ್ ಸ್ಟೈಲ್ ಅಲ್ಲಿ ಮಾಡೋಂತ ಒಂದು ಸೆಟ್ ದೋಸೆ ರೆಡಿ. ಸ್ನೇಹಿತರೆ ನೋಡಿ, ಇದು ದೋಸೆ ರೆಡಿ ಆಗಿದೆ. ಇದು ಮಸಾಲೆ ದೋಸೆ ಮತ್ತೆ ಸೆಟ್ ದೋಸೆ ಮತ್ತೆ ಇದು ಆನಿಯನ್ ಮಸಾಲೆ ದೋಸೆ. ಇದು ಒಂದು ಟೇಸ್ಟ್ ಮಾಡಕ್ಕೆ ತೊಗೊಂಡಿದ್ದೀನಿ. ಇದು ಮಸಾಲೆ ದೋಸೆ. ಒಳ್ಳೆ ಕ್ರಿಸ್ಪಿಯಾಗಿ ಬಂದಿದೆ, ನೋಡ್ಬೋದು. ನೋಡಿ ಇವರು ಆಲೂಗಡ್ಡೆ ಪಲ್ಯ ಸೇಮ್ ಹೋಟೆಲಲ್ಲಿ ಯಾವ ರೀತಿ ಮಾಡಿದಾರೋ ಅದೇ ರೀತಿ ಇಲ್ಲಿ ಮಾಡಿ ತೋರಿಸಿದ್ದಾರೆ. ಸೇಮ್ ಕಲರು, ಸೇಮ್ ಟೇಸ್ಟು, ತುಂಬ ಚೆನ್ನಾಗಿ ಬಂದಿದೆ. ಆದರೆ ಇದರಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ. ಅವರು ಬಿಗ್ಗು ಕ್ವಾಂಟಿಟಿಯಲ್ಲಿ ಮಾಡುವಾಗ ಇಡೀ ಲೆಕ್ಕದಲ್ಲಿ ಹಾಕ್ತಾರೆ. ಅದೇ ರೀತಿ ಇದರಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿದೆ ಅಷ್ಟೇ. ಅದು ಬಿಟ್ಟರೆ ಖಾರ ಟೇಸ್ಟ್ ಎಲ್ಲನೂ ಕರೆಕ್ಟಾಗಿ ಬಂದಿದೆ ಇದು. ನೋಡಿ ಬ್ಯಾಟರು ಮನೆಯಲ್ಲಿ ತುಂಬ ಜನ ಕಾಲು ಮಾಡಿದ್ದಾರೆ, ತುಂಬ ಜನ ಮೆಸೇಜು ಮಾಡಿದ್ದಾರೆ. ಸರ್ ಅಲ್ಲಿ ಕರೆಕ್ಟಾಗಿ ಬರುತ್ತೆ, ಇಲ್ಲಿ ಮನೇಲಿ ಯಾಕೆ ಈ ಥರ ಬರುತ್ತೆ ಅಂತ ಬಿಟ್ಟು ತುಂಬ ಜನ ಮೆಸೇಜು ಮಾಡಿದರೆ ಈ ಥರ ಬರೋದಿಲ್ಲ ಅಂತ ಬಿಟ್ಟು. ಆ ಕಾರಣಕ್ಕೆ ನಾನು ಹೋಟೆಲಲ್ಲಿ ಕೆಲಸ ಮಾಡೋರನ್ನೇ ಕರ್ಕೊಂಬಂದು ಇಲ್ಲಿ ಮಾಡಿರೋವಂಥದ್ದು ಇದು. 100% ಬ್ಯಾಟರ್ ಈ ಥರ ನೀವು ಇಂಚು ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೀನಿ. ಈ ಥರ ನೀವು ಮಾಡ್ಕೊಂಡ್ರೆ 100% ಪರ್ಫೆಕ್ಟಾಗಿ ಮನೆಯಲ್ಲಿ ಇದೇ ಥರ ಬರುತ್ತೆ. ನೋಡಿ ಇಷ್ಟು ದೋಸೆಗಳಲ್ಲಿ ನೋಡಿ ಈ ಥರ ಒಂದು ಮಸಾಲೆ ದೋಸೆಗೆ ನೀವು ಹಾಕ್ಕೊಂಡಿದ್ರಲ್ಲ, ಇವರು 1 ಕಪ್ಪು ಅಕ್ಕಿ ಹಾಕ್ಕೊಂಡು ಇದು ಮಾಡಿರೋಂಥದ್ದು. ನಿಮಗೆ ಬೇಕು ಅಂತಂದರೆ ಅದನ್ನೇ ಡಬಲ್ ಕ್ವಾಂಟಿಟಿಯಾಗಿ ಮಾಡ್ಕೋಬೋದು. ಇಷ್ಟು ಮಾಡಿಕೊಂಡ್ರೆ ನೀವು ಏನಿಲ್ಲ ಅಂದರೂ ಒಂದು 10ರಿಂದ 12 ದೋಸೆ, ದೊಡ್ಡ ದೋಸೆಗಳು ಮಾಡ್ಕೊಂಡ್ರೆ, ಈ ಥರ ಒಂದು ದೋಸೆ ಮಾಡ್ಕೊಂಡ್ರೆ ಒಂದು 15-18 ದೋಸೆವರೆಗೂ ಬರುತ್ತೆ. ದೋಸೆ ಮಾತ್ರ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿದೆ. ನೋಡಿ ಇದು ಆನಿಯನ್ ಮಸಾಲೆ ದೋಸೆ. ಸಕತ್ತಾಗಿದೆ, ತುಂಬ ಚೆನ್ನಾಗಿದೆ. ನೋಡಿ ಆನಿಯನ್ ಮಸಾಲೆ ದೋಸೆ ಬೇಕು ಅಂದರೆ ನೀವು ಈ ಥರದ್ದೆಲ್ಲನೂ ಮಾಡಿ ಇಟ್ಕೊಂಡಿರ್ತೀರಲ್ಲ, ಅದನ್ನೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದ್ರ ಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಆನಿಯನ್ ಮಸಾಲೆ ದೋಸೆ ರೆಡಿ ಆಗುತ್ತೆ. ಸಕತ್ತಾಗಿದೆ. ನೋಡಿ ನೀವು ಸೆಟ್ ದೋಸೆ ನೋಡಿರ್ಬೋದು. ನೋಡಿ ಸೆಟ್ ದೋಸೆನೂ ಅಷ್ಟೇ ಒಳ್ಳೆ ಸಾಫ್ಟಿಯಾಗಿ ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಈ ಕಡೆ ಕಲರು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಈ ಥರದ್ದೆಲ್ಲನೂ ದೊಡ್ಡ ದೊಡ್ಡ ಹೋಟ್ಲುಗಳಲ್ಲಿ ಹೋದರೆ ಇದು ತೋರ್ಸೋದಕ್ಕಾಗೋದಿಲ್ಲ. ಅವರು ತುಂಬಾ ಸಖತ್ ಬ್ಯುಸಿ ಇರ್ತಾರೆ. ಇಲ್ಲಿ ಇವರು ಪರ್ಫೆಕ್ಟಾಗಿ ಸೆಟ್ ದೋಸೆ ಯಾವ ರೀತಿ ಮಾಡೋದು ನೋಡಿ. ಈ ಬ್ಯಾಟರು ದೋಸೆ ಬ್ಯಾಟರು, ಮಸಾಲೆ ದೋಸೆ ಬ್ಯಾಟರು ಇದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಈ ಥರ ಮಿಕ್ಸ್ ಮಾಡ್ಕೊಂಡ್ರೆ ಇದು ಬರೋ ಅಂಥದ್ದು. ನೋಡಿ ಇದು ವಾವ್, ಸಕ್ಕತ್ತಾಗಿದೆ. ತುಂಬ ಚೆನ್ನಾಗಿ ಬಂದಿದೆ.
ನೋಡಿ ಇದು ಚಟ್ನಿನೂ ಅಷ್ಟೇ ಚೆನ್ನಾಗಿದೆ. ಆದರೆ ಇದರಲ್ಲಿ ಸ್ವಲ್ಪ ಗ್ರೀನ್ ಜಾಸ್ತಿ ಆಗಿದೆ, ಮಿಂಟು ಮತ್ತು ಕೊರಂಡರ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಗ್ರೀನ್ ಕಲರ್ ಬಂದಿದೆ. ಆದರೆ ಬಿಟ್ಟರೆ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಇದೆಯೋ ಅದೇ ರೀತಿ ಇದು ಬಂದಿರೋವಂಥದ್ದು. ಸಖತ್ ಪರ್ಫೆಕ್ಟಾಗಿ 100% ತುಂಬ ಚೆನ್ನಾಗಿದೆ. ಸಕಾಲ ಮಾಡ್ಕೊಂಡ್ರೆ ಇದೇ ರೀತಿ ನೀವು ನಿಮ್ಮ ಮನೇಲಿ ಮಾಡ್ಕೊಂಡ್ರೆ 100% ಚೆನ್ನಾಗಿ ಬರುತ್ತೆ. ನೀವು ಹಿಟ್ಟು ರುಬ್ಬುವಾಗ ಇದನ್ನ ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಈ ಥರ ರುಬ್ಕೋಬೇಕಾಗುತ್ತೆ. ರುಬ್ಕೊಂಡ್ರೆ ನಿಮಗೆ ಈ ಥರ ಪರ್ಫೆಕ್ಟಾಗಿ ದೋಸೆ ಬರುತ್ತೆ. ನೋಡಿ ಎಲ್ಲ ದೋಸೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ನೀವು ಇದೇ ಇದರಲ್ಲಿ ಪ್ಲೈನ್ ದೋಸೆನೂ ಮಾಡಿದ್ರು, ಮತ್ತು ಮಸಾಲೆ ದೋಸೆ, ಪ್ಲೈನ್ ದೋಸೆ ಎಲ್ಲ ಥರ ದೋಸೆಗಳು ಇದರಲ್ಲಿ ಮಾಡ್ಕೋಬೋದು. ಮೈಸೂರು ಮಸಾಲೆ ದೋಸೆನೂ ಮಾಡ್ಕೋಬೋದು. ಮೈಸೂರು ಮಸಾಲೆ ದೋಸೆ ನಾನು ಲಾಸ್ಟ್ ಟೈಮ್ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಅದರಲ್ಲಿ ನೋಡ್ಕೋಬೋದು ಅದರಲ್ಲಿ ಏನೇನು ಮಿಕ್ಸ್ ಮಾಡಿದ್ದಾರೆ ಅಂತ ಬಿಟ್ಟು. ನೋಡಿ ಇದಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ಅವರು ಅಷ್ಟೇ ತುಂಬ ನಿಧಾನಾಗಿ ಕ್ಲೀನಾಗಿ ಮಾಡಿ ತೋರಿಸಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬೈ ಬೈ.